पूर्णमदः पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते पूर्णमेवावशिष्यते। ಓಂ ಶಾಂತಿ ಶಾಂತಿ ಶಾಂತಿ. ನಲ್ಮೆಯ ದೂರದರ್ಶನ ಚಂದನ ವಾಹಿನಿಯ ವೀಕ್ಷಕರಿಗೆಲ್ಲ ಸ್ವಾಗತ. ಆತ್ಮೀಯರೇ, ಇಂದಿನ ವಿಶೇಷ ಸಂಚಿಕೆಯಲ್ಲಿ ಪದೇ ಪದೇ ಕಾಡುತ್ತಿರುವ ಬೆನ್ನು ನೋವಿನ ಬಗ್ಗೆ, ಯೋಗ ಚಿಕಿತ್ಸೆಯಲ್ಲಿ ಏನೆಲ್ಲ ಚಿಕಿತ್ಸೆಯನ್ನು ಕೊಡ್ತೇವೆ, ಯಾವ ಯಾವ ಅಭ್ಯಾಸವನ್ನು ಮಾಡಿದರೆ ಬೆನ್ನು ನೋವು ನಿವಾರಣೆ ಆಗುತ್ತೆ ಅನ್ನೋದರ ಬಗ್ಗೆ ನೋಡೋಣ. ಈಗ ಯೋಗ ಚಿಕಿತ್ಸೆಯಲ್ಲಿ ನಮ್ಮ ಇಡೀ ಶರೀರಕ್ಕೆ ಅಥವಾ ನಮ್ಮ ಮುಖ್ಯವಾದ ಕಾಲಿನ ಭಾಗಕ್ಕೆ ಅಥವಾ ಬೆನ್ನಿನ ಭಾಗಕ್ಕೆ ಯಾವೆಲ್ಲ ಅಭ್ಯಾಸಗಳನ್ನು ನಾವು ಕೊಡ್ತೇವೆ ಅನ್ನೋದನ್ನು ನೋಡೋಣ. ಇದು ಮಲಗಿ ಆರಾಮದಲ್ಲಿ ಮಾಡುವಂಥ ಅಭ್ಯಾಸಗಳು, ಎಲ್ಲರೂ ಕೂಡ ಸುಲಭವಾಗಿ ಮಾಡಬಹುದು. ಈಗ ಬೆನ್ನು ನೆಲಕ್ಕೆ ಮಾಡಿ ಮಲ್ಕೊಳ್ಳೋಣ. ನೋಡಿ, ಒಂದು ಮ್ಯಾಟ್ ಹಾಸ್ಕೊಳ್ಳೋದು, ಹಾರ್ಡ್ ಸರ್ಫೇಸ್ ಮೇಲೆ ಮಲ್ಕೊಳ್ಳೋದು, ಒಂದು ಯೋಗ ಮ್ಯಾಟು ಅಥವಾ ಒಂದು ಜಂಪ್ಕಾನವನ್ನು ಹಾಸ್ಕೊಳ್ಳೋದು, ಆರಾಮದಲ್ಲಿ ಮಲ್ಕೊಳ್ಳೋದು. ಇದಕ್ಕೊಂದು ಹಗ್ಗದ ಸಪೋರ್ಟ್ ಬೇಕಾಗ್ತದೆ. ಹಗ್ಗ ಇಲ್ವಾ, ಮನೆಯಲ್ಲಿ ಒಂದು ವೇಲ್ ಇರ್ತದೆ, ವೇಲನ್ನು ಕೂಡ ಇಟ್ಕೊಂಡು ಈ ಅಭ್ಯಾಸವನ್ನು ಮಾಡ್ಬೋದು. ಹೇಗೆ ನೋಡೋಣ. ಸೂಕ್ತ ಪಾದಾಂಗುಷ್ಟಾಸನದ ಪ್ರಕಾರಗಳು. ಮೊದಲನೇದಾಗಿ ನಮ್ಮ ಎಡಗಾಲಿನ ಮಂಡಿಯನ್ನು ಮಡಚಿಕೊಳ್ಳೋಣ, ಪಾದವನ್ನು ನೆಲದಲ್ಲಿಡೋಣ, ಬಲಗಾಲಿನ ಪಾದಕ್ಕೆ ಒಂದು ರೋಪನ್ನು ಸುತ್ತಿಸಿಕೊಳ್ಳೋಣ. ನೋಡಿ, ಈ ಬಲಗಾಲಿನ ಮಂಡಿಗೆ ಪಾದಕ್ಕೆ ಈ ರೋಪಿನ ಒಂದು ಗಂಟನ್ನು ಪಾದದ ನಡುವೆ ಇಟ್ಟು ಆ ಪಾದದ ಮೇಲೆ, ಈ ಗಂಟಿನ ಮೇಲೆ ಆ ರೋಪನ್ನು ಓವರ್ಲ್ಯಾಪ್ ಮಾಡ್ತಾ ಇದ್ದೀವಿ. ಅದನ್ನು ಹಾಗೆಯೇ ಮೇಂಟೈನ್ ಮಾಡಿ ನಿಧಾನವಾಗಿ ಎರಡೂ ಕೈಯಿಂದ ಹಿಡ್ಕೊಂಡು ಮೊಣಕೈಯನ್ನು ನೆಲಕ್ಕೆ ತಾಗಿಸ್ತಾ ಕಾಲಿನ ಮಂಡಿಯನ್ನು ನೇರಗೊಳಿಸುವಂಥದ್ದು. ಇಲ್ಲಿ ಈ ಕಾಲಿನ ಮಂಡಿ ಏನಿದೆಯಲ್ಲ ನೋಡಿ, ಇದು ಲಾಕ್ ಆಗಬೇಕು, ನೇರ ಆಗಬೇಕು. ಯಾಕೆ ಹೇಳಿದರೆ ಈ ರೋಪ್ ಕೊಟ್ಟಿರೋದೇ ಆ ಕಾರಣಕ್ಕಾಗಿ. ಈ ರೋಪಿನ ಸಹಾಯದಿಂದ ನಾವು ಈ ಕಾಲಿನ ಮಂಡಿಯನ್ನು 100% ನಾವು ನೇರ ಮಾಡ್ಬೋದು. ನೇರ ಮಾಡಿದಾಗ ಏನಾಗುತ್ತೆ, ಈ ಕಾಲಿನ ಭಾಗವನ್ನು ನೀವು ಗಮನಿಸಿ ನೋಡಿ, ಈ ಪೃಷ್ಠದ ಭಾಗದಿಂದ ಈ ಕಾಲಿನ ಹಿಮ್ಮಡಿಯವರೆಗೆ 90 ಡಿಗ್ರಿ ಕೋನದಲ್ಲಿ ನೇರವಾಗಿ ಮೇಲ್ಮುಖವಾಗಿದೆ. ಈ ರೀತಿ ನಾವು ಹಗ್ಗದಿಂದ ಜಗ್ಗಿದಾಗ ಈ ಕಾಲಿನ ಎಲ್ಲ ನರಕೇಂದ್ರಗಳು, ಮಾಂಸಖಂಡಗಳು ಆಕ್ಟಿವೇಟ್ ಆಗ್ತವೆ. ಅಲ್ಲಿರುವ ಒತ್ತಡಗಳೆಲ್ಲ ಕಡಿಮೆ ಆಗುತ್ತೆ. ಬೆನ್ನು ನೋವಿನಲ್ಲಿ ನಾವು ಅನುಭವಿಸ್ತಾ ಇರೋದು ಈ ನೋವಿನ ಅನುಭವ. ಅಂದರೆ ಕಾಲಿನಲ್ಲಿ ಮತ್ತು ತೊಡೆಯ ಭಾಗದಲ್ಲಿ ಮತ್ತು ನಮ್ಮ ಸೊಂಟದ ಮೂಲದಲ್ಲಿ ಈ ನೋವನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ಈ ಸೂಕ್ತ ಪಾದಾಂಗುಷ್ಟಾಸನ ಪ್ರಕಾರಗಳು ತುಂಬ ಉಪಯೋಗವನ್ನು ಕೊಡುವಂಥದ್ದು. ಇದು ಮೊದಲನೇ ಪ್ರಕಾರ. ಇಲ್ಲಿ ಆಮೇಲೆ ನಿಧಾನವಾಗಿ ಈ ಮಡಚಿದ ಕಾಲನ್ನು ನೇರ ಮಾಡಿ ರೋಪನ್ನು ಹಾಕಿದ ಕಾಲಿನ ಮಂಡಿಯನ್ನು ಮಡಚ್ಕೊಳ್ಳಿ, ಹೊಟ್ಟೆ ಮೇಲೆ ತಗೊಳ್ಳಿ. ಈಗ ಬಲಗೈಯಿಂದ ಆ ರೋಪಿನ ಮೂಲವನ್ನು ಹಿಡ್ಕೊಳ್ಳಿ, ಅಂದರೆ ಪಾದದ ಹತ್ರ ಹಿಡ್ಕೊಂಡು ನಿಧಾನವಾಗಿ ಆ ರೋಪನ್ನು ಹಾಕಿದ ಬಲಗಾಲಿನ ಸ್ಥಿತಿಯನ್ನು ನಿಧಾನವಾಗಿ ಬಲಪಾರ್ಶ್ವಕ್ಕೆ ನೆಲದಲ್ಲಿ ಕೊಡಿ. ನೆಲದಲ್ಲಿ ಕೊಟ್ಟಾಗ ನಾವು ಒಂದು ಸಣ್ಣ ಬ್ಲಿಸ್ಟರನ್ನು ಇಟ್ಟಿದ್ದೇವೆ. ಈ ರೀತಿ ಇಟ್ಟಾಗ ಏನಾಗುತ್ತೆ, ಅಲ್ಲಿ ನಮಗೊಂದು ಸಪೋರ್ಟ್ ಸಿಗ್ತದೆ ಕಾಲಿಗೆ. ಆವಾಗ ನಮಗೆ ಎಳಿಲಿಕ್ಕೆ ಅನುಕೂಲ ಆಗುತ್ತೆ. ಈ ಪಾದವು ನಮ್ಮ ಬಲಕಿವಿಯ ನೇರಕ್ಕೆ ಬರಬೇಕು. ನೋಡಿ, ಈ ಬಲಕಿವಿಯ ನೇರಕ್ಕೆ ಬಂದಾಗ ಈ ಕಾಲಿನ ಎಲ್ಲ ಸ್ಥಿತಿಯನ್ನು ಗಮನಿಸಿ, ಎಷ್ಟು ನೇರವಾಗಿದೆ. ಯಾಕೆ ಹೇಳಿದರೆ ಈ ರೋಪಿನ ಸಹಾಯದಿಂದ ಎಳೆಯಲ್ಪಟ್ಟಾಗ ಮಂಡಿ ನೇರವಾಗ್ತದೆ. ಮಂಡಿ ನೇರ ಆದಾಗ ಈ ತೊಡೆಯ ಸ್ನಾಯುಗಳೆಲ್ಲ ತುಂಬ ಚೆನ್ನಾಗಿ ಆಕ್ಟಿವೇಟ್ ಆಗ್ತವೆ. ಇದು ನಮಗೆ ಈ ಚಿಕಿತ್ಸೆಯಲ್ಲಿ ಬೇಕಾಗಿರುವಂಥ ಒಂದು ಮೂಲ ವಿಧಾನ. ಈ ರೀತಿಯಾಗಿ ನಾವು 1 ನಿಮಿಷ ಸಹಜವಾದ ಉಸಿರಾಟದೊಂದಿಗೆ ಇರಬೇಕು. ಆಮೇಲೆ ನಿಧಾನವಾಗಿ ಕಾಲಿನ ಮಂಡಿಯನ್ನು ಮಡಚಿ ಹೊಟ್ಟೆ ಮೇಲೆ ತಗೊಳ್ಳೋಣ. ಆ ಕಾಲನ್ನು ಎಡಗೈಯಿಂದ ಹಿಡ್ಕೊಳ್ಳೋಣ. ಎಡಗೈ ಬೆರಳಿಂದ ಹಿಡ್ಕೊಂಡು ಪಾದದ ಮೂಲದಲ್ಲಿ ಹಿಡ್ಕೊಂಡು ಅದೇ ರೀತಿ ಬಲಗಾಲನ್ನು ಎಡಪಾರ್ಶ್ವಕ್ಕೆ ತರೋಣ. ತಂದು ನಮ್ಮ ಎಡಕಿವಿಯ ನೇರವಾಗಿ ಆ ಪಾದವನ್ನು ಬಳಸೋಣ. ಮೊಣಕೈ ಮಡಚಿರಲಿ, ಪಾದದ ಮಂಡಿ ನೇರ ಮಾಡಿ. ಆಗ ನೋಡಿ ಎಷ್ಟು ಚೆನ್ನಾಗಿ ಅಲ್ಲಿ ಟ್ರ್ಯಾಕ್ಷನ್ ಆಗ್ತಾ ಇದೆ. ಇದು ಸೆಲ್ಫ್ ಟ್ರ್ಯಾಕ್ಷನ್, ಅಂದರೆ ನಮಗೆ ನಾವೇ ಟ್ರ್ಯಾಕ್ಷನನ್ನು ಮಾಡಿಕೊಳ್ಳುವಂಥದ್ದು. ಈ ರೀತಿಯಾದಾಗ ಈ ಬೆನ್ನಿನ ಮೂಲವನ್ನು ಗಮನಿಸಿ, ಇಲ್ಲಿ ಎಷ್ಟೊಂದು ಟ್ರ್ಯಾಕ್ಷನ್ ಆಗಿದೆ, ಆರಾಮ್ ಅನ್ನಿಸ್ತಾ ಇದೆ. ಈ ರೀತಿ ಎಳೆಯಲ್ಪಟ್ಟಾಗ
ಇಲ್ಲಿ ಒತ್ತಡದಿಂದ ಕೂಡಿರುವಂಥ ಎಲ್ಲ ಭಾಗ ಆರಾಮ ಅನ್ನಿಸ್ತದೆ, ಒತ್ತಡ ಮುಕ್ತವಾಗುತ್ತೆ. ಇದನ್ನು ಮಾಡಿದಾಗ ಸ್ವತಃ ನೀವು ಮನೆಯಲ್ಲಿ ಮಾಡಿದಾಗ ಇದರ ಅನುಭವವನ್ನು ಖಂಡಿತ ತಗೊಳ್ತೀರಿ. ತುಂಬ ಸರಳವಾದ ವಿಧಾನ ಮತ್ತು ಅಷ್ಟೇ ಪರಿಣಾಮಕಾರಿಯಾದ ಚಿಕಿತ್ಸೆ. ಹೀಗೆ ನಿಧಾನವಾಗಿ ಆ ಕಾಲನ್ನು ವಾಪಸ್ ತರೋಣ, ಆ ರೋಪನ್ನು ಬಿಡಿಸ್ಕೊಳ್ಳೋಣ. ಅದನ್ನೇ ಎಡಭಾಗದಲ್ಲಿ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ಎಡಪಾದಕ್ಕೆ ಹಾಕ್ಕೊಳ್ಳಿ, ಬಲಗಾಲಿನ ಮಂಡಿ ಮಡಚ್ಕೊಳ್ಳಿ, ಪಾದವನ್ನು ನೆಲದಲ್ಲಿಡಿ, ಆ ಗಂಟಿನ ಮೇಲೆ ಓವರ್ಲ್ಯಾಪ್ ಮಾಡಿ ಹಾಗೆ ನಿಧಾನವಾಗಿ ಕಾಲುಗಳನ್ನು ಮೇಲೆ ಕೆಳೆಯಿರಿ, ನೇರಗೊಳಿಸಿ. ಈ ನೇರಗೊಳಿಸಿದಾಗ ಸಾಮಾನ್ಯವಾಗಿ ನಾವು ಏನು ಮಾಡ್ತೀವಿ, ಕಾಲನ್ನು ಹೀಗೆ ಮುಂದಕ್ಕೆ ತರ್ತೀವಿ. ಇದು ತಪ್ಪು ಕ್ರಮ, ಮುಂದಕ್ಕೆ ತರಬಾರ್ದು. ಅಥವಾ ಇದನ್ನು ಹೀಗೆ ಹಿಂದಕ್ಕೆ ಎಳೀತೀವಿ, ಇದನ್ನು ಕೂಡ ಮಾಡಬಾರ್ದು. ಹೇಗೆ ನೋಡಿ, ನಮ್ಮ ಪೃಷ್ಠದ ನೇರವಾಗಿ ಲಂಬ ರೇಖೆಯಲ್ಲಿ ಇರಬೇಕು. 90 ಡಿಗ್ರಿ ಕೋನದಲ್ಲಿ ಇದ್ದಾಗ ನಮ್ಮ ಸಯಾಟಿಕ ನರ್ವ್ ಏನಿದೆ ಅದು ಆ್ಯಕ್ಟಿವೇಟ್ ಆಗುತ್ತೆ. ಆವಾಗ ಅಲ್ಲಿರೋ ಒತ್ತಡಗಳೆಲ್ಲ ಕಡಿಮೆ ಆಗುತ್ತೆ ಮತ್ತು ಆರಾಮ ಅನಿಸ್ತದೆ, ಕಾಲಿನ ಭಾರ ಎಲ್ಲ ಕಡಿಮೆ ಆಗುತ್ತೆ. ನಮಗೆ ಗೊತ್ತಿದೆ ನಮ್ಮ ಶರೀರದಲ್ಲಿ 2 ಹೃದಯ ಇದೆ ಇಲ್ವಾ. ಮೊದಲನೇ ಹೃದಯ ಎಲ್ಲಿದೆ, ನಮ್ಮ ಎದೆಯ ಭಾಗದಲ್ಲಿ ಇದೆ ಅಲ್ವಾ. ಅದರಿಂದ 2ನೇ ಹೃದಯ ಯಾವ ಭಾಗದಲ್ಲಿದೆ, ನಮ್ಮ ಕಾಲಿನ ಮೀನಖಂಡದಲ್ಲಿದೆ. ಈ ಮೀನಖಂಡದ ಭಾಗದಿಂದ ಮತ್ತೆ ಹೃದಯಕ್ಕೆ ಪಂಪ್ ಆಗಬೇಕು, ಹೃದಯದಿಂದ ಮೀನಖಂಡಕ್ಕೆ ರಕ್ತ ಸರಬರಾಜು ವ್ಯವಸ್ಥೆ ಆಗಬೇಕು. ಈ 2 ವ್ಯವಸ್ಥೆಗಳು ಸರಿಯಾಗಿ ನಡೆದಾಗ, ವ್ಯಾನದ ಕೆಲಸ ಚೆನ್ನಾಗಿ ನಡೆದಾಗ ಇಡೀ ಶರೀರ ಲವಲವಿಕೆಯಿಂದ ಇರುತ್ತೆ. ಅದಕ್ಕೆ ಈ ಸೂಕ್ತ ಪಾದಂಗುಷ್ಟಾಸನ ತುಂಬ ಒಳ್ಳೆಯ ಲಾಭವನ್ನು ಕೊಡುವಂಥದ್ದು. ಈಗ ಮುಂದಿನ ಹಂತವನ್ನು ಮಾಡೋಣ. ನಿಧಾನವಾಗಿ ಆ ಕಾಲಿನ ಮಂಡಿಯನ್ನು ಮಡಚ್ಕೊಳ್ಳಿ, ಹೊಟ್ಟೆ ಮೇಲೆ ಇಟ್ಕೊಳ್ಳಿ. ನಿಧಾನವಾಗಿ ಎಡಗೈಯಿಂದ ಹಿಡ್ಕೊಂಡಂಥ ಕಾಲನ್ನು ಎಡಪಾರ್ಶ್ವಕ್ಕೆ ತನ್ನಿ, ಬಲಗೈ ಬಿಟ್ಬಿಡಿ. ಎಸ್, 2 ಭುಜಗಳು ನೆಲದ ಭಾಗದಲ್ಲಿರಲಿ. ಈ ಎಡಗಾಲಿನ ಪಾದ ನಿಮ್ಮ ಎಡ ಕಿವಿಯ ನೇರಕ್ಕೆ ಬರಲಿ. ನೋಡಿ, ಈಗ 2 ಕಾಲಿನ ಮಂಡಿ, ಬಲಗಾಲಿನ ಮಂಡಿಯನ್ನು ನೇರ ಮಾಡಿದ್ದಾರೆ, ಎಡಗಾಲಿನ ಮಂಡಿ ಸಹಜವಾಗಿ ನಮ್ಮ ರೋಪಿನಿಂದ ಸಹಾಯದಿಂದ ಅದು ನೇರವಾಗಿದೆ. ಈ ರೀತಿಯ ಎಳೆತವನ್ನು ಶರೀರಕ್ಕೆ ಕೊಟ್ಟಾಗ ಬೆನ್ನಿನ ಮೂಲದಲ್ಲಿ ವಿಶೇಷವಾದ ಅನುಭವ ಆಗುತ್ತೆ, ಆರಾಮ ಅನಿಸ್ತದೆ. ಇಲ್ಲಿಂದ ಮುಂದಕ್ಕೆ ಹೋಗೋಣ. ನಿಧಾನವಾಗಿ ಮಂಡಿ ಮಡಚಿ ಹೊಟ್ಟೆ ಮೇಲೆ ತನ್ನಿ, ಬಲಗೈಯಿಂದ ಹಿಡ್ಕೊಳ್ಳಿ, ಆ ಎಡಗಾಲನ್ನ ಬಲಪಾರ್ಶ್ವಕ್ಕೆ ತಗೊಳ್ಳಿ. ಆ ಸಣ್ಣ ಒಂದು ಬುಲ್ಸ್ಟರ್ ಮೇಲೆ ನಿಮ್ಮ ಕಾಲನ್ನು ಇಟ್ಕೊಳ್ಳಿ. ಇನ್ನೂ ಎತ್ತರದ ದಿಂಬು ಕೂಡ ಇಟ್ಕೊಳ್ಬೋದು ಅನುಕೂಲ ಇದ್ದರೆ, ಅಥವಾ ಆ ದಿಂಬು ಇಲ್ದೇ, ಪಿಲ್ಲೋ ಇಲ್ದೇ ಕೂಡ ನೀವು ಮಾಡ್ಬೋದು. ಎತ್ತರದ ದಿಂಬು ಇಟ್ಟಷ್ಟು ನಿಮಗೆ ಆರಾಮ ಅನ್ನಿಸ್ತದೆ. ಈ ರೀತಿ ಕಾಲಿನ ಮಂಡಿಗಳನ್ನು ನೇರ ಮಾಡ್ತಾ ಸಹಜವಾದ ಉಸಿರಾಟವನ್ನು ಮಾಡಬೇಕು. ಎಲ್ಲ ಕ್ರಮಗಳಲ್ಲಿಯೂ ಕೂಡ ಯೋಗಶಾಸ್ತ್ರದಲ್ಲಿ ಪ್ರತಿಯೊಂದು ಅಭ್ಯಾಸದಲ್ಲಿ ನಮ್ಮ ಉಸಿರಾಟವನ್ನು ಗಮನಿಸಬೇಕು. ದೀರ್ಘತರವಾದ ಉಸಿರಾಟವನ್ನು ಮಾಡಬೇಕು. ಎಷ್ಟು ದೀರ್ಘವಾಗಿ ನಾವು ಉಸಿರಾಟ ಮಾಡ್ತೇವೋ ಅಷ್ಟೇ ಬೇಗ ನಮಗೆ ಉಪಯೋಗ ಸಿಗ್ತಾ ಹೋಗುತ್ತೆ. ಹಾಗೆ ನಿಧಾನವಾಗಿ ಮಂಡಿಯನ್ನು ಮಡಚಿ ವಾಪಸ್ ತನ್ನಿ. ಈಗ ನಿಧಾನವಾಗಿ ಆ ಬೆಲ್ಟನ್ನು ಬಿಡಿಸ್ಕೊಳ್ಳಿ, ರೋಪನ್ನು ಬಿಡಿಸ್ಕೊಳ್ಳಿ. ಈಗ ಏನು ಮಾಡಬೇಕು, ಮುಂದಿನ ಹಂತ, ಈ ರೋಪನ್ನು ಈ ರೀತಿಯಾಗಿ ಇಂಟು ಮಾರ್ಕ್ ಹಾಕಿ ನೋಡಿ, ಹೀಗೆ ಲಾಕ್ ಮಾಡಬೇಕು. ಈ ರೀತಿ ಸಣ್ಣದಾಗಿ ಮಾಡಿಕೊಂಡು ಪಾದವನ್ನು 2 ಜೋಡಿಸಿ ಹೊಟ್ಟೆ ಮೇಲೆ ತಗೋಬೇಕು. ಅಲ್ಲಿ ಬದ್ಧ ಕೋಣಾಸನವನ್ನು ಮಾಡಬೇಕು. ಪಾದಗಳನ್ನು ಜೋಡಿಸಿ 2 ಕೈಯಿಂದ ಹಿಡಿದು ಎಳೆದು ಉಸಿರು ಬಿಡ್ತಾ ಚೆನ್ನಾಗಿ ಎಳೆದು ನಮ್ಮ ಮೊಣಕೈಯನ್ನು ನೆಲಕ್ಕೆ ತಾಗಿಸ್ಬೇಕು. ನೋಡಿ, ಆಗ ನಮ್ಮ ಪಾದದ ಭಾಗ ಹೊಟ್ಟೆ ಮೇಲೆ ಬಂದಿದೆ. ಈ ಹೊಟ್ಟೆ ಮೇಲೆ ಬಂದಾಗ ನೀವು ಶರೀರವನ್ನು ಗಮನಿಸಿ, ನಮ್ಮ ಶರೀರದ ಗುದದ್ವಾರದ ಭಾಗ ಓಪನ್ ಅಪ್ ಆಗಿದೆ. ಅಲ್ಲಿ ಮೂಲಾಧಾರ ಚಕ್ರ ಇದೆ, ಪೆರಿನಿಯಮ್ ಇದೆ. ಅನೇಕರಿಗೆ ಕಾನ್ಸ್ಟಿಪೇಷನ್ ಇರ್ತದೆ, ಗ್ಯಾಸ್ಟ್ರೈಟಿಸ್ ಇರ್ತದೆ, ಹೊಟ್ಟೆ ಉಬ್ಬರ ಇರುತ್ತೆ. ಈ ಎಲ್ಲ ಕಾಯಿಲೆಗಳಿಗೆ ಈ ಒಂದು ಸೂಕ್ತಬದ್ಧ ಕೋಣಾಸನ, ಮತ್ತು ಮುಖ್ಯವಾಗಿ ಪೈಲ್ಸ್ ಪ್ರಾಬ್ಲಮ್ ಅಲ್ವಾ, ಗುದದ್ವಾರದಲ್ಲಿ ಉರಿಯೂತ, ಈ ಎಲ್ಲ ಕಾರಣಗಳಿಗೆ ಈ ಒಂದು ಸೂಕ್ತಬದ್ಧ ಕೋಣಾಸನ ಮತ್ತು ಈ ರೀತಿಯ ಅಭ್ಯಾಸ ತುಂಬ ಸಹಾಯವನ್ನು ಮಾಡುತ್ತೆ. ಯಾರೆಲ್ಲ ಪೈಲ್ಸ್ ಪ್ರಾಬ್ಲಮಿಂದ ಬಳಲ್ತಾ ಇದ್ದೀರೋ ಅವರು ಬೆಳಗ್ಗೆ ಮತ್ತು ಸಂಜೆ ಒಂದು 5 ನಿಮಿಷಗಳ ಕಾಲ ಈ ಸ್ಥಿತಿಯಲ್ಲಿದ್ದು ದೀರ್ಘ ಉಸಿರಾಟವನ್ನು ಮಾಡ್ತಾ ಗುದದ್ವಾರವನ್ನು ಸಂಕುಚಿತಗೊಳಿಸ್ತಾ ಹೋದರೆ ನಿಮಗೆ ತುಂಬ ಬೇಗ ಪರಿಣಾಮಕಾರಿಯಾದ ರಿಸಲ್ಟ್ ಸಿಗ್ತದೆ. ಹಾಗೆ ಅನೇಕ ರೀತಿಯಲ್ಲಿ ನಮಗೆ ಶರೀರಕ್ಕೆ ಲಾಭವನ್ನು ಕೊಡುವಂಥದ್ದು ಬದ್ಧ ಕೋಣಾಸನ. ಇಲ್ಲಿ ನಿಧಾನವಾಗಿ ಎಡಗೈಯನ್ನು ಬಿಟ್ಬಿಡೋಣ, ಬಲಗೈಯಿಂದ ರೋಪನ್ನು ಹಿಡ್ಕೊಳ್ಳೋಣ. ನಿಧಾನವಾಗಿ 2 ಕಾಲನ್ನು ಬಲಪಾರ್ಶ್ವಕ್ಕೆ ತಗೊಳ್ಳೋಣ. ಈಗ ಮಂಡಿಗಳನ್ನು ನೇರ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ಸಾಧ್ಯವಾದರೆ ನಮ್ಮ ಪಾದವನ್ನು ನಮ್ಮ ಕಿವಿಯ ಕಡೆಗೆ ಎಳೆಯೋಣ. ಮೊಣಕೈ ಮಡಚಬೇಕು, ಕಾಲಿನ ಮಂಡಿ ಎಳಿಬೇಕು. ನೋಡಿ, ಈಗ 2 ಕಾಲಿನ ಸ್ಥಿತಿಯನ್ನು ಒಟ್ಟಿಗೆ ಸೇರಿಸಿ ನಾವು ಈ ಸ್ಥಿತಿಯನ್ನು ಎಳೆಯಲ್ಪಟ್ಟಿದೆ. ಈಗ ಇದು ಕೂಡ ಒಂದು ಸೆಲ್ಫ್ ಟ್ರ್ಯಾಕ್ಷನ್. ನೋಡಿ, ಅಲ್ಲಿ ಎಷ್ಟು ಎಳೆತ ಸಿಗ್ತದೆ ಕಾಲಿಗೆ. ಸೊಂಟದ ಮೂಲ ನೋಡಿ, ವಾಷಿಂಗ್ ಮಿಷಿನ್ನಲ್ಲಿ ನೀವು ಬಟ್ಟೆ ಹಾಕಿದಾಗ
ಹೇಗೆ ಬಟ್ಟೆ ಹಿಂಡುತ್ತದೆ ಆ ಹಿಂಡುವಿಕೆ ನಮ್ಮ ಈ ಒಂದು ಜಠರ ಪರಿವರ್ತನಾಸನದಲ್ಲಿ ಸಿಗ್ತಾ ಇದೆ. ಇದರ ಹೆಸರು ಜಠರ ಪರಿವರ್ತನಾಸನ. ಹೊಟ್ಟೆಯ ಭಾಗದ ಎಲ್ಲ ಒತ್ತಡಗಳನ್ನು ನಿವಾರಣೆ ಮಾಡಿ ಆರಾಮವನ್ನು ಕೊಡುವಂಥ ಒಂದು ಸ್ಥಿತಿ ಈ ಜಠರ ಪರಿವರ್ತನಾಸನದಲ್ಲಿದೆ. ಈ ರೀತಿಯಾಗಿ ಉಸಿರಾಡ್ತಾ ಮತ್ತು ನಿಧಾನವಾಗಿ ಮಂಡಿಗಳನ್ನು ವಾಪಸ್ ತಂದು ಎಡಗೈಯಿಂದ ಹಿಡ್ಕೊಳ್ಳಿ, ಎಡಪಾರ್ಶ್ವಕ್ಕೆ ಎರಡೂ ಕಾಲನ್ನು ತಗೊಳ್ಳಿ, ಮಂಡಿಗಳನ್ನು ನೇರ ಮಾಡಿ, ಹಗ್ಗದ ಸಹಾಯದಿಂದ ನೀವು ಕಾಲಿನ ಮಂಡಿಗಳನ್ನು ನೇರ ಮಾಡಿದಾಗ ಏನಾಗುತ್ತೆ, ಸೊಂಟದ ಮೂಲದಿಂದ ಪಾದದ ಹಿಮ್ಮಡಿಯವರೆಗೆ ಹಿಗ್ಗಲ್ಪಡುತ್ತೆ. ಒಂದು ಬ್ಯೂಟಿಫುಲ್ ಟ್ರ್ಯಾಕ್ಷನ್ ಆಗುತ್ತೆ ಅಲ್ಲಿ. ಆವಾಗ ಅಲ್ಲಿರುವ ಎಲ್ಲ ಒತ್ತಡಗಳು ನಿವಾರಣೆ ಆಗುತ್ತೆ, ಆರಾಮ ಅನ್ನಿಸ್ತದೆ. ಇದು ಜಠರ ಪರಿವರ್ತನಾಸನದಲ್ಲಿ ಸಿಗುವಂಥ ಲಾಭ. ಹೊಟ್ಟೆ ಭಾಗಕ್ಕೂ ಒಳ್ಳೆಯದು. ಒಂದು ಕೊಬ್ಬಿನಂಶ ಜಾಸ್ತಿ ಇದ್ದರೆ ಈ ಅಭ್ಯಾಸ ಮಾಡಿದಾಗ ಏನಾಗುತ್ತಂದರೆ ನಮ್ಮ ಶರೀರದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲು ಇರುತ್ತೆ, ಗುಡ್ ಕೊಲೆಸ್ಟ್ರಾಲ್ ಕೂಡ ಇರುತ್ತೆ. ಆದರೆ ನಮಗೆ ಕೊಲೆಸ್ಟ್ರಾಲ್ ಬೇಕೇ ಬೇಕು. ಆದರೆ ಯಾವ ಕೊಲೆಸ್ಟ್ರಾಲ್ ಬೇಕು? ಗುಡ್ ಕೊಲೆಸ್ಟ್ರಾಲ್ ಬೇಕು. ಈ ಅಭ್ಯಾಸವನ್ನು ಮಾಡಿದಾಗ ಏನಾಗುತ್ತೆ, ಗುಡ್ ಕೊಲೆಸ್ಟ್ರಾಲನ್ನು ಶರೀರದಲ್ಲಿ ಉಳಿಸ್ಕೊಳ್ಳುತ್ತೆ, ಬ್ಯಾಡ್ ಕೊಲೆಸ್ಟ್ರಾಲನ್ನು ಬರ್ನ್ ಮಾಡಿಬಿಡುತ್ತೆ. ಅಂತಹ ಶಕ್ತಿ ಈ ಜಠರ ಪರಿವರ್ತನಾಸನಕ್ಕಿದೆ. ಹಾಗಾಗಿ ಇದು ತುಂಬ ಉಪಯುಕ್ತವಾದ ಅಭ್ಯಾಸ. ಮತ್ತು ಹೊಟ್ಟೆಯ ಬೊಜ್ಜಿದ್ರೆ, ಒಬೆಸಿಟಿ ಇದ್ದರೆ ಈ ಅಭ್ಯಾಸವನ್ನು ನಿರಂತರವಾಗಿ ಒಂದು 20 ಸಾರಿ 30 ಸಾರಿ ಬೆಳಗ್ಗೆಯಿಂದ ಸಂಜೆ 2 ಹೊತ್ತು ಮಾಡಿಬಿಟ್ರೆ ನಿಮ್ಮ ಹೊಟ್ಟೆ ಕಾಣದ ಹಂಗೆ ಮಾಯ ಆಗುತ್ತೆ. ಅಷ್ಟು ಶಕ್ತಿ ಇದೆ ಈ ಜಠರ ಪರಿವರ್ತನಾಸನಕ್ಕೆ. ನಿಧಾನವಾಗಿ ಕಾಲಿನ ಮಂಡಿಯನ್ನು ಮಡಚ್ಕೊಳ್ಳಿ, ಮತ್ತೆ ಪುನಃ ಎರಡೂ ಕಾಲನ್ನು ಜೋಡಿಸ್ಕೊಳ್ಳಿ, ಮೊಣಕೈಯನ್ನು ನೆಲಕ್ಕೆ ತಾಗಿಸ್ಕೊಳ್ಳಿ, ಹೊಟ್ಟೆ ಮೇಲೆ ಪಾದವನ್ನು ಎಳ್ಕೊಳ್ಳಿ, ಕಾಲನ್ನು ಎಳ್ಕೊಳ್ಳಿ, ಮತ್ತೆ ದೀರ್ಘ ಉಸಿರಾಟವನ್ನು ಮಾಡಿ. ಈಗ ಬೆನ್ನಿನ ಎಲ್ಲ ಬಿಲ್ಲೆಗಳು ಎಷ್ಟು ಚೆನ್ನಾಗಿ ಎಳೆಯಲ್ಪಡುತ್ತೆ ನಿಮಗೆ ಸ್ವತಃ ಮಾಡಿದಾಗ ಅನುಭವಕ್ಕೆ ಬರ್ತದೆ. ಬೆನ್ನು ಎಷ್ಟು ಹಗೂರಾಗತ್ತೆ ಅನ್ನೋದು ಅದು ಈ ಒಂದು ಸೂಕ್ತಬದ್ಧ ಕೋಣಾಸನದಲ್ಲಿ ಸಿಗುವಂಥ ಒಂದು ಉಪಯೋಗ. ಈ ರೀತಿ ನಿಧಾನವಾಗಿ ಬೆಲ್ಟನ್ನು ಹೊರಗೆ ಹಾಕಿ ಹಾಗೆ ಮುಂದಕ್ಕೆ ಕಾಲು ಹಾಕಿ ಸ್ವಲ್ಪ ಹೊತ್ತು ವಿಶ್ರಾಂತಿಯನ್ನು ಪಡೆಯೋಣ. ಇದು ಸೂಕ್ತ ಪಾದಾಂಗುಷ್ಠಾಸನದ ಹಲವು ಪ್ರಕಾರಗಳು. ಇದನ್ನು ಮಾಡೋದರಿಂದ ಬೆನ್ನಿನ ಒತ್ತಡಗಳೆಲ್ಲ ಕಡಿಮೆ ಆಗುತ್ತೆ. ನೀವೇ ಸ್ವತಃ ಈ ಅಭ್ಯಾಸವನ್ನು ಮನೆಯಲ್ಲಿ ಆರಾಮದಲ್ಲಿ ಮಾಡ್ಬೋದು. ಬೆನ್ನು ನೋವಿನ ಬಗ್ಗೆ ಕಾಳಜಿ ವಹಿಸಿ ಯೋಗ ತಜ್ಞರನ್ನು ಭೇಟಿಯಾಗಿ ಈ ಎಲ್ಲ ಯೋಗ ಪದ್ಧತಿಯನ್ನು ಕಲಿತು ನೀವು ಆರೋಗ್ಯವಂತರಾಗಿ ಬಾಳಿ ಮತ್ತು ಔಷಧಿ ರಹಿತವಾಗಿ ಬಾಳಲಿಕ್ಕೆ ನೀವು ಮುಂದಾಗಿ ಅಂತ ಹೇಳ್ತಾ ನಿಮ್ಮ ಆರೋಗ್ಯ ಚೆನ್ನಾಗಾಗಲಿ ಮತ್ತು ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಸುಗಮವಾಗಿ ನಡೀಲಿ ಅಂತ ಹೇಳ್ತಾ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೇವೆ. ಇನ್ನು ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.